R&D ಬಜೆಟ್. ಈ ಪದ ಕೇಳ್ದ ತಕ್ಷಣ ಹಲವರಿಗೆ ಒಂದ್ ರೀತಿ ತಲೆನೋವು ಶುರುವಾಗುತ್ತೆ ಅಲ್ವಾ? ಆದ್ರೆ ಯೋಚನೆ ಮಾಡಿ, ಈ ಬಜೆಟ್ ಕೇವಲ ಅಂಕೆ ಸಂಖ್ಯೆಗಳ ಒಂದು ಡಾಕ್ಯುಮೆಂಟ್ ಅಲ್ಲ, ಬದಲಿಗೆ ಹೊಸತನದ ದಾರಿ ತೋರಿಸೋ ಒಂದು ಸ್ಟ್ರಾಟಜಿಕ್ ಮ್ಯಾಪ್, ಒಂದು ಬ್ಲೂ ಪ್ರಿಂಟ್ ಅಂತ ನೋಡಿದ್ರೆ ಹೇಗಿರುತ್ತೆ? ಬನ್ನಿ, ಇವತ್ತು R&D ಬಜೆಟ್ ಅನ್ನ ಹೇಗೆ ಒಂದು ಶಕ್ತಿಯುತವಾದ ಬ್ಲೂ ಪ್ರಿಂಟ್ ಆಗಿ ಬದಲಾಯಿಸಬಹುದು ಅಂತ ನೋಡೋಣ. ನೋಡಿ, ಇದೇ ಅಲ್ವಾ ಮೂಲಭೂತ ಪ್ರಶ್ನೆ. ಒಂದು ಕಂಪನಿ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಅಂತ ಖರ್ಚು ಮಾಡೋ ದುಡ್ಡು ನಿಜವಾಗ್ಲೂ ಏನಾದ್ರೂ ಲಾಭ ತಂದು ಕೊಡ್ತಾ ಇದೆಯಾ? ಅಥವಾ ಆ ಹಣ ಎಲ್ಲಿಗೆ ಹೋಗ್ತಾ ಇದೆ, ಅದರಿಂದ ಏನೂ ಪ್ರಯೋಜನ ಆಗ್ತದೆ ಅಂತಲೇ ಗೊತ್ತಾಗದ ಒಂದು ಬ್ಲ್ಯಾಕ್ ಹೋಲ್ ಥರ ಅನ್ನಿಸ್ತಾ ಇದೆಯಾ? ಈ ಫೀಲಿಂಗ್ ತುಂಬಾ ಜನರಿಗಿರುತ್ತೆ. ಹಾಗಿದ್ರೆ ಬನ್ನಿ ಮೊದಲು ಈ ಸಮಸ್ಯೆಯನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಏನಿದು R&D ಬ್ಲ್ಯಾಕ್ ಹೋಲ್ ಅಂದ್ರೆ? ನೋಡಿ, ಒಂದು ಸರಿಯಾದ ಪ್ಲಾನ್ ಅಥವಾ ಬ್ಲೂ ಪ್ರಿಂಟ್ ಇಲ್ಲ ಅಂದ್ರೆ ಏನಾಗುತ್ತೆ? R&D ಮೇಲೆ ಮಾಡೋ ಖರ್ಚು ಕತ್ತಲಲ್ಲಿ ಕಲ್ಲು ಹೊಡೆದ ಹಾಗೆ ಆಗ್ಬಿಡುತ್ತೆ. ಯಾವ ದಿಕ್ನಲ್ಲಿ ಹೋಗ್ಬೇಕು, ಇದಕ್ಕೆ ಯಾರು ಜವಾಬ್ದಾರರು, ಮತ್ತೆ ಕೊನೆಗೆ ನಾವು ಏನನ್ನು ಸಾಧಿಸ್ಬೇಕು ಅನ್ನೋ ಕ್ಲಾರಿಟಿನೇ ಇರೋದಿಲ್ಲ. ಆಗ ಹಣ, ಸಮಯ ಎರಡೂ ವ್ಯರ್ಥ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಸರಿ, ಸಮಸ್ಯೆ ಏನು ಅಂತ ಗೊತ್ತಾಯ್ತು. ಈಗ ನೇರವಾಗಿ ಪರಿಹಾರದ ಕಡೆಗೆ ಹೋಗೋಣ. ನಮ್ಮ ಈ ಬ್ಲ್ಯಾಕ್ ಹೋಲ್ ಸಮಸ್ಯೆಗೆ ಉತ್ತರ ಇರೋದೇ ಒಂದು ಬಜೆಟ್ ಬ್ಲೂ ಪ್ರಿಂಟ್ ಅನ್ನ ನಿರ್ಮಿಸೋದ್ರಲ್ಲಿ. ಯಾವುದೇ ಬ್ಲೂ ಪ್ರಿಂಟ್ನ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ಅದರ ಉದ್ದೇಶ ಸ್ಪಷ್ಟವಾಗಿರೋದು. ನಾವು ಈ ಬಜೆಟ್ ಅನ್ನ ಯಾಕೆ ಮಾಡ್ತಿದೀವಿ? ಹೊಸ ಪ್ರಾಡಕ್ಟ್ ಮಾಡೋಕಾ ಅಥವಾ ಇರೋ ರಿಸರ್ಚ್ ಪ್ರಯತ್ನಗಳನ್ನ ಇನ್ನಷ್ಟು ದೊಡ್ಡದು ಮಾಡೋಕಾ? ಈ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಸಾಕು, ಇಡೀ ಬಜೆಟ್ಗೆ ಒಂದು ಸ್ಪಷ್ಟವಾದ ಗುರಿ ಸಿಕ್ಬಿಡುತ್ತೆ. ಓಕೆ, ಈ ಚಾರ್ಟ್ ನೋಡಿ, ಒಂದೇ ನೋಟಕ್ಕೆ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದರ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಪ್ರಾಡಕ್ಟ್ ಡೆವಲಪ್ಮೆಂಟ್, ಟೆಕ್ನಾಲಜಿ ರಿಸರ್ಚ್, ಟ್ಯಾಲೆಂಟ್ ಮತ್ತು ಟ್ರೈನಿಂಗ್, ಹೀಗೆ ಮುಖ್ಯವಾದ ವಿಭಾಗಗಳಿಗೆ ಹಣ ಹೇಗೆ ಹಂಚಿಕೆ ಆಗಿದೆ ಅಂತ ತಕ್ಷಣ ಗೊತ್ತಾಗುತ್ತೆ. ಈಗ ಅದನ್ನೇ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ. ಈ ಟೇಬಲಲ್ಲಿ ಪ್ರತಿಯೊಂದು ವಿಭಾಗಕ್ಕೆ ಯಾರು ಜವಾಬ್ದಾರರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಹೀಗೆ ಜವಾಬ್ದಾರಿ ಹಂಚೋದ್ರಿಂದ ಅಕೌಂಟಬಿಲಿಟಿ ಹೆಚ್ಚಾಗತ್ತೆ ಮತ್ತೆ ಯೋಜನೆ ಸರಿಯಾದ ದಾರಿಯಲ್ಲೇ ಹೋಗೋ ಹಾಗೆ ನೋಡ್ಕೊಳ್ಳಕ್ಕೆ ಸಹಾಯ ಆಗತ್ತೆ. ಖಂಡಿತ, ಇಷ್ಟೆಲ್ಲ ಯೋಜನೆಗಳಿಗೆ ದುಡ್ಡು ಬೇಕೇ ಬೇಕು. ಅದು ಈಕ್ವಿಟಿ ಫಂಡಿಂಗ್ ಇರಬಹುದು, ಗವರ್ನ್ಮೆಂಟ್ ಗ್ರಾಂಟ್ಸ್ ಇರಬಹುದು, ಸಾಲ ಇರಬಹುದು, ಅಥವಾ ಕಂಪನಿಯ ಒಳಗಿನ ದುಡ್ಡೇ ಇರಬಹುದು. ಹಣದ ಮೂಲ ಯಾವುದಾದ್ರೂ ಆಗಿರ್ಲಿ, ಒಂದು ಸ್ಪಷ್ಟವಾದ ಪ್ಲಾನ್ ಇಲ್ಲ ಅಂದ್ರೆ ಆ ಹಣವನ್ನು ಸರಿಯಾಗಿ ಬಳಸೋಕೆ ಆಗೋದಿಲ್ಲ. ಸರಿ, ಬಜೆಟ್ ಯೋಜನೆ ರೆಡಿಯಾಯಿತು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಅಂದ್ರೆ ಆ ಯೋಜನೆಯನ್ನ ಹೇಗೆ ಒಂದು ಸ್ಟ್ರಾಟಜಿ ಪ್ರಕಾರ ಕಾರ್ಯರೂಪಕ್ಕೆ ತರೋದು ಅನ್ನೋದನ್ನ ನೋಡೋಣ. ನೋಡಿ, ಎಲ್ಲ ಹಣವನ್ನು ಒಂದೇ ಸಾರಿಗೆ ಸುರಿಯೋ ಬದಲು ಹಂತ ಹಂತವಾಗಿ ಹಂಚೋದು ತುಂಬಾ ಬುದ್ಧಿವಂತಿಕೆ. ಮೊದಲು ರಿಸರ್ಚ್ ಮತ್ತು ಡಿಸ್ಕವರಿ, ನಂತರ ಪ್ರೋಟೋಟೈಪಿಂಗ್, ಆಮೇಲೆ ಡೆವಲಪ್ಮೆಂಟ್ ಮತ್ತು ಟೆಸ್ಟಿಂಗ್, ಕೊನೆಗೆ ಮಾರ್ಕೆಟ್ ಲಾಂಚ್. ಪ್ರತಿ ಮೈಲಿಗಲ್ಲೂ ತಲುಪಿದ ಮೇಲೆ ಹಣ ಬಿಡುಗಡೆ ಮಾಡಿದ್ರೆ ರಿಸ್ಕ್ ಅನ್ನೋದು ಗಣನೀಯವಾಗಿ ಕಡಿಮೆಯಾಗತ್ತೆ. ಇದು ಬಹಳ ಮುಖ್ಯವಾದ ಒಂದು ನಿರ್ಧಾರ. ಹಣವನ್ನ ಎಲ್ಲಿ ಹೂಡಿಕೆ ಮಾಡಬೇಕು? ಇನ್ಕ್ರಿಮೆಂಟಲ್ ಇನೋವೇಷನ್ ಮೇಲ, ಅಂದ್ರೆ ಈಗಿರೋ ಪ್ರಾಡಕ್ಟ್ಸನ್ನೇ ಸ್ವಲ್ಪ ಇಂಪ್ರೂವ್ ಮಾಡೋದು. ಉದಾಹರಣೆಗೆ, ಪ್ರತಿ ವರ್ಷ ಸ್ಮಾರ್ಟ್ಫೋನ್ ಕ್ಯಾಮೆರಾ ಸ್ವಲ್ಪ ಬೆಟರ್ ಆಗೋದು. ಇದರಲ್ಲಿ ರಿಸ್ಕ್ ಕಡಿಮೆ, ಲಾಭನೂ ಅಂದಾಜ್ ಮಾಡ್ಬೋದು. ಅಥವಾ ಡಿಸ್ರಪ್ಟಿವ್ ಇನೋವೇಷನ್ ಮೇಲ, ಅಂದ್ರೆ ಇಡೀ ಮಾರುಕಟ್ಟೆಯನ್ನೇ ಬದಲಾಯಿಸೋ ಐಡಿಯಾಗಳು. ಉದಾಹರಣೆಗೆ, ಮೊದಲ ಸ್ಮಾರ್ಟ್ಫೋನ್ ಬಂದಿದ್ದು. ಇದರಲ್ಲಿ ರಿಸ್ಕ್ ಸಿಕ್ಕಾಪಟ್ಟೆ ಜಾಸ್ತಿ, ಆದರೆ ಕ್ಲಿಕ್ ಆದ್ರೆ ಲಾಭನೂ ಅಷ್ಟೇ ದೊಡ್ಡದಿರುತ್ತೆ. ಈಗ ನಾವು ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ನಾವು ಮಾಡಿದ ಹೂಡಿಕೆ ನಿಜವಾಗಿಯೂ ಲಾಭ ತಂದು ಕೊಡ್ತಾ ಇದೆಯಾ ಇಲ್ವಾ ಅಂತ ಖಚಿತಪಡಿಸಿಕೊಳ್ಳೋದು ಹೇಗೆ? ಬಜೆಟ್ ಅಂದ್ರೆ ಅದನ್ನ ಒಮ್ಮೆ ಮಾಡಿ ಮರ್ತು ಬಿಡೋದಲ್ಲ, ಅದೊಂದು ಲೈವ್ ಡಾಕ್ಯುಮೆಂಟ್. ಮಾನಿಟರಿಂಗ್ ಮತ್ತು ಕಂಟ್ರೋಲ್ ಸಿಸ್ಟಮ್ಸ್ ಅನ್ನೋದು ನಮ್ಮ ದಿಕ್ಸೂಚಿ ಥರ ಕೆಲಸ ಮಾಡುತ್ತೆ. ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ನಮ್ಮ ಪ್ರಗತಿಯನ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಯೋಜನೆ ದಾರಿ ತಪ್ಪದ ಹಾಗೆ ನೋಡ್ಕೊಳ್ಬಹುದು. ಹಾಗಿದ್ರೆ ನಮ್ಮ ಪ್ರಗತಿಯನ್ನ ಅಳತೆ ಮಾಡೋದು ಹೇಗೆ? ಅದಕ್ಕಿರೋದೇ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಥವಾ KPIಗಳು. ಮೊದಲನೇದು, ನಮ್ಮ ಒಟ್ಟು ಆದಾಯದಲ್ಲಿ ಎಷ್ಟು % ಹಣವನ್ನ R&D ಮೇಲೆ ಖರ್ಚು ಮಾಡ್ತಿದೀವಿ. ಇದು ನಮ್ಮ ಹೂಡಿಕೆಯ ಗಂಭೀರತೆಯನ್ನ ತೋರಿಸುತ್ತೆ. ಎರಡನೇ KPI ಯಶಸ್ಸಿನ ಅಲ್ಟಿಮೇಟ್ ಅಳತೆಗೋಲು. ಅದೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ROI. ಸಿಂಪಲ್ ಆಗಿ ಹೇಳೋದಾದ್ರೆ, R&D ಮೇಲೆ ಹೂಡಿದ ಪ್ರತಿ ರೂಪಾಯಿಗೆ ನಮಗೆ ಎಷ್ಟು ರೂಪಾಯಿ ವಾಪಸ್ ಬಂತು. ಈ ಒಂದೇ ಒಂದು ನಂಬರ್ ನಮ್ಮ ಎಲ್ಲ ಪ್ರಯತ್ನದ ಫಲಿತಾಂಶವನ್ನ ಹೇಳ್ಬಿಡುತ್ತೆ. ಮತ್ತು ಮೂರನೇದು ನಮ್ಮ ಎಫಿಷಿಯನ್ಸಿಯನ್ನ ಅಳೆಯುತ್ತೆ, ಬಜೆಟ್ ಯುಟಿಲೈಸೇಷನ್ ರೇಟ್. ನಮ್ಗೆ ಕೊಟ್ಟ ಬಜೆಟ್ನಲ್ಲಿ ಎಷ್ಟು % ಅನ್ನ ನಾವು ನಿಜವಾಗಿ ಬಳಸಿದೀವಿ. ಇದು ನಮ್ಮ ತಂಡ ತಮ್ಮ ಖರ್ಚನ್ನ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಮ್ಯಾನೇಜ್ ಮಾಡ್ತಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿಯುತ್ತೆ. ಸರಿ,
KPIಗಳನ್ನ ಟ್ರ್ಯಾಕ್ ಮಾಡಿದ್ಮೇಲೆ ಮುಂದೇನು? ಪ್ರಾಸೆಸ್ ತುಂಬಾ ಸಿಂಪಲ್ ಆದ್ರೆ ಪವರ್ಫುಲ್. ಮೊದಲನೇ ಸ್ಟೆಪ್ ರಿವ್ಯೂ. KPIಗಳ ಜೊತೆ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ಹೋಲಿಸಿ ನೋಡೋದು. ಎರಡನೇದು ಅನಲೈಸ್. ಫಲಿತಾಂಶಗಳಲ್ಲಿ ವ್ಯತ್ಯಾಸಗಳಿದ್ರೆ ಯಾಕೆ ಹೀಗಾಯ್ತು ಅಂತ ಅದರ ಮೂಲ ಕಾರಣವನ್ನ ಅರ್ಥ ಮಾಡ್ಕೊಳ್ಳೋದು. ಮತ್ತು ಕೊನೆದಾಗಿ ರೀಅಲೋಕೇಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡದ ಪ್ರಾಜೆಕ್ಟ್ಗಳಿಂದ ಹಣವನ್ನ ತೆಗೆದು ಭರವಸೆ ಮೂಡಿಸೋ ಪ್ರಾಜೆಕ್ಟ್ಗಳಿಗೆ ಅದನ್ನ ವರ್ಗಾಯಿಸೋದು. ಮತ್ತು ಕೊನೆಯದಾಗಿ ಇವತ್ತಿನ ಈ ಇಡೀ ವಿಶ್ಲೇಷಣೆಯನ್ನ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಾವೀನ್ಯತೆಯನ್ನ ಗರಿಷ್ಠಗೊಳಿಸೋಕೆ ಹಾಗೇನೇ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಕಾಪಾಡಿಕೊಳ್ಳೋಕೆ R&D ಬಜೆಟ್ ಅನ್ನ ಸ್ಟ್ರಾಟಜಿಕ್ ಆಗಿ ಹಂಚಲಾಗಿದ್ಯಾ? ಈ ಪ್ರಶ್ನೆಗೆ ಆತ್ಮವಿಶ್ವಾಸದಿಂದ ಹೌದು ಅಂತ ಉತ್ತರ ಕೊಡೋಕೆ ಸಹಾಯ ಮಾಡೋದೇ ಈ ಬ್ಲೂಪ್ರಿಂಟ್ನ ನಿಜವಾದ ಉದ್ದೇಶ. ನಿಮ್ಮ R&D ಬಜೆಟ್ ಕೇವಲ ಖರ್ಚಲ್ಲ, ಅದು ಭವಿಷ್ಯಕ್ಕಾಗಿ ಮಾಡುವ ಅತ್ಯಂತ ಪ್ರಮುಖವಾದ ಹೂಡಿಕೆ.